ಓಕೆ, ಎಲ್ಲರಿಗೂ ನಮಸ್ತೆ. ನಾವ್ ಇವತ್ತಿನ ದಿನ ಪ್ರಕೃತಿ ಬಡಾವಣೆ ಅಂತ ಹೇಳ್ಬಿಟ್ಟು ಕರಿಗೌಡ್ರು ಹಾಗೆ ಅವ್ರ ಮನೆಯವ್ರ ಜೊತೆ ಇದೀವಿ. ಇವತ್ತಿನ ದಿನ ಅವ್ರ ಮನೆಗೆ ಬಂದು ಜೇಡ್ ಇನ್ಸಾಲ್ ಬೆಡ್ ನ ನಾವು ಬೈ ಮಾಡಿದೀವಿ. ಓಕೆ, ಅಪ್ಪ ಅಮ್ಮ ಇಬ್ರು ಕೂಡ ರೆಗ್ಯುಲರ್ ಆಗಿ ನಮ್ ಥೆರಪಿನ ಮಾಡಿ ತುಂಬಾ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅವ್ರ ಮನೆಗೆ ಈ ಒಂದು ಬೆಡ್ ನ ಇನ್ಸ್ಟಾಲ್ ಮಾಡಿದೀವಿ. ಓಕೆ, ಎಲ್ಲಿಂದ ಬಂದ್ರು, ಏನಕ್ಕೋಸ್ಕರ ಬಂದ್ರು, ಏನೆಲ್ಲ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಏನಕ್ಕೋಸ್ಕರ ಅವ್ರ ಮನೆಗೆ ಈ ಒಂದು ಪ್ರಾಡಕ್ಟ್ ನ ಅವ್ರು ಬೈ ಮಾಡಿದ್ದಾರೆ, ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ. ಅಪ್ಪ ನಮಸ್ತೆ. ಅಪ್ಪಾಜಿ ನಮಸ್ತೆ ಅಮ್ಮ. ಅಪ್ಪ, ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ಕರಿಗೌಡ್ರು ಅಂತ. ಓಕೆ, ಎಲ್ಲಿಂದ ಸರಾಕೆರೆಗೆ ಬರ್ತಾ ನಾವು ಇಲ್ಲಿ ಪ್ರಕೃತಿ ಬಡಾವಣೆಯಿಂದ ಸರಾಕೆರೆಗೆ ಬರ್ತಾ ಇದ್ದು. ಓಕೆ, ಯಾರ ಮುಖಾಂತರ ಈ ಸರಾಕೆರೆ ತಿಳಿತು? ನಮ್ಮ ಸ್ನೇಹಿತರು ಎಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಹೋಗಿ ನಿಮ್ಮ ಕಷ್ಟ ಏನ್ ತೊಂದರೆ ಇದೆ ಅದೆಲ್ಲ ಪರಿಹಾರ ಆಗುತ್ತೆ, ಹೋಗಿ ಸ್ವಲ್ಪ ದಿವಸ ಹೋಗಿ ನೀವು ಅಂತ ಹೇಳಿದ್ರು. ನಾವು ನಮ್ಮ ಸ್ನೇಹಿತರು ಎಲ್ಲ ಸೇರ್ಬಿಟ್ಟು ಅಲ್ಲಿಗೆ ಬಂದೆವು. ನಮಗೆ ಸಾಮಾನ್ಯವಾಗಿ ಒಂದು 10 days ಇಂದ ಒಂದು 15 days ಒಳಗೆ ನಮ್ಗಿರೋಂಥ ತೊಂದರೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇದರಿಂದ ಏನು ಒಳ್ಳೇದಿದೆ, ಚೆನ್ನಾಗಿ ಇದಾಗುತ್ತೆ ಅಂತ ಹಾಗೆ ಈಗ ನಾವು ಹೋಗಕ್ಕಿಡ್ದು ಸರಾಕೆರೆಗೆ ಹೋಗಕ್ಕಿಡ್ದು ನಾವು ಸುಮಾರು ಒಂದು 5 ರಿಂದ 6 ತಿಂಗಳಾಯ್ತು. ಸರಾಕೆರೆಗೆ ಬರಕ್ಕಿಂತ ಮುಂಚೆ ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಆರೋಗ್ಯದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್? ನಮಗೆ ಆರೋಗ್ಯದಲ್ಲಿ ಫಸ್ಟ್ ನನಗೆ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು. ಬ್ಯಾಕ್ ಪೈನ್ ಅಲ್ಲಿ ಸ್ವಲ್ಪ ನನಗೆ ಒಂದು ಕೈ ಪ್ರಾಬ್ಲಮ್ ಇಂದ ಒಂದು ಆಪರೇಷನ್ಸ್ ಆಗಿತ್ತು. ಅದರಿಂದ ನನಗೆ ನಡೆಯಕ್ಕೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಕಾಲು ತುಂಬಾ ಪೇನ್ ಬರೋದು ಮತ್ತೆ ಜಾಸ್ತಿ ದೂರ ನಡೆಯಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗೆ ಏನು ಇಲ್ಲ, ಎಲ್ಲ ಏನು ಇಲ್ಲ. ಯಾವುದೇ ಊಟ ಏನ್ ಮಾಡಿದ್ರು ನನಗೆ ಗ್ಯಾಸ್ಟ್ರಿಕ್ಸ್ ಅನ್ನೋ ಒಂದು ಇದೇನಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವಾಗಿಂದ ಇತ್ತು ನಿಮಗೆ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸುಮಾರು ನನಗೆ ಒಂದು 3-4 ವರ್ಷದಿಂದ ಇತ್ತು. ಏನಕ್ಕೋಸ್ಕರ ಪ್ರಾಬ್ಲಮ್? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮನೇಲಿ ನಾನು ಫುಡ್ ಯಾವುದೇ ಆಗ್ಲಿ ಫುಡ್ ತಿಂದ್ರು ಏನಾದ್ರು ಒಂದ್ ಜಾಸ್ತಿ ಖಾರ ಅವು ಏನಾದ್ರು ತಿಂದ್ರೆ, ಮತ್ತೆ ಊಟ ನಾವೇನಾದ್ರು ಲೇಟ್ ಆಯ್ತು ಅಂತ ಹೇಳಿದ್ರೆ ಅದೆಲ್ಲ ತುಂಬಾ ಪ್ರಾಬ್ಲಮ್ ಬಂದಿತ್ತು ನನಗೆ. ಇದೆಲ್ಲ ಪ್ರಾಬ್ಲಮ್ ಬಂದಿತ್ತು. ಈ ಸರಾಕೆರೆಗೆ ಹೋದ್ಮೇಲೆ ಇದು ಯಾವ್ದು ನನಗೆ ಪ್ರಾಬ್ಲಮ್ ಅಂತ ಕಾಣಿಸ್ಲೇ ಇಲ್ಲ. ನಾನು ತುಂಬಾ ಆಕ್ಟಿವ್ ಇದ್ದೀನಿ ಈಗ. ಸುಮಾರು ಅಂದ್ರೆ ದಿವಸಕ್ಕೆ ಒಂದು 7 ರಿಂದ 8 ಕಿಲೋಮೀಟರ್ ವಾಕ್ ಮಾಡ್ತೀನಿ. ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ವಾಕ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಹೋಗಿಬಿಟ್ಟು ಅಲ್ಲಿ ಮುಕ್ಕಾಲವರೆ ಹೋಗ್ಬಿಟ್ಟು ಒಂದು 40 ಮಿನಿಟ್ಸ್ ವಾಕ್ ಇದು ಸರಾಕೆರೆಯಲ್ಲಿ ಬೆಡ್ ಮೇಲೆ ಆಗ್ಲಿ ಎಲ್ಲ ಅಲ್ಲಿ ಏನೇನು ಆರ್ಟಿಕಲ್ಸ್ ಇದೆ, ಪ್ರಾಪರ್ಟಿ ಇದೆ, ಅದ್ರ ಮೇಲೆಲ್ಲ ನಾನು ಮಾಡಿಬಿಟ್ಟು ಎಲ್ಲಾ ಬೆಡ್ನಲ್ಲೂ ಉಪಯೋಗಿಸಿದ್ ನಾನು. ಯಾವುದೂ ಇಲ್ಲ ಅಲ್ಲಿ ನನಗೆ ಎಲ್ಲಾದ್ರ ಮೇಲೂ ಸಹ ನನಗೆ ಕೊಟ್ಟಿದ್ದಾರೆ. ಸ್ವಲ್ಪ ಎಲ್ಲ ಸಿಕ್ಕಿದೆ. ಒಂದೊಂದು ಇದ್ರಲ್ಲಿ ಒಂದೊಂದ್ ತರ ನಮ್ಗೆ ನನ್ನ ತೊಂದರೆಗಳೆಲ್ಲ ಗುಣ ಆಗಿದಾವೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗುಣ ಆಗಿದೆ, ಬ್ಯಾಕ್ ಪೈನ್ ಗುಣ ಆಯ್ತು. ಅಂದ್ರೆ ನಿಮ್ಗೆ ಚಿಕ್ಕ ಪುಟ್ಟ ಏನೆಲ್ಲ ತೊಂದರೆಗಳಿತ್ತು ಅದೆಲ್ಲ ಸರಿ ಹೋಗಿದೆ. ನಿಮ್ದು ಏನ್ ವರ್ಕ್ ಮಾಡ್ತಾ ಇದ್ರೆ? ಈಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 39 ವರ್ಷ 8 ತಿಂಗಳು ನಾನು ಸರ್ವಿಸ್ ಮಾಡಿದೆ. ಅಲ್ಲಿಂದ ಬಂದ್ಬಿಟ್ಟು ನಾನು ಸುಮಾರು ಅಲ್ಲಿಯೇ ನನಗೆ ಒಂದ್ ಸ್ವಲ್ಪ ಯಾವ್ದೋ ತೊಂದರೆಗಿಂದ್ರೆ ಏನಿಲ್ಲ. ಹಾಗೆ ಫಿಸಿಕಲ್ ಅಲ್ಲಿ ಎಲ್ಲ ಫಿಟ್ನೆಸ್ ಇದ್ದೆ. ರಿಟೈರ್ಡ್ ಆದ್ಮೇಲೆ ನನಗೆ ತುಂಬಾ ಆಯ್ತು. ರಿಟೈರ್ಡ್ ಆದ್ಮೇಲೆ ಈಗ ಸಾಮಾನ್ಯ ನವೆಂಬರ್ಗೆ ನನಗೆ 10 years ಆಗಿತ್ತು ರಿಟೈರ್ಮೆಂಟ್ ಆಗಿ. ನನಗೆ ಈಗ ಯಾವ್ದು ತೊಂದರೆ ಇಲ್ಲ. ನಾನು ಸರಾಕೆರೆಗೆ ಹೋಗಿ ನನಗೆ ಅಲ್ಲಿ ಇದ್ದಂತ ನಮ್ಮ ಸ್ಟಾಫ್ಸೇ ಆಗ್ಲಿ ಯಾವುದೇ ಆಗ್ಲಿ ಅವ್ರು ಏನ್ ಹೇಳಿದ್ರು ನಾನು ಅವ್ರ ಮೇಲೆ ಜಾಸ್ತಿ ನಂಬಿಕೆನೂ ಇಡ್ಲಿಲ್ಲ. ಯಾಕೋಸ್ಕರ ಅಂದ್ರೆ ನನಗಿಂತ ಮೊದಲು ಸರಾಕೆರೆ ತುಂಬಾ ಜನ ಬರ್ತಾ ಇದ್ರು. ಅವ್ರೆಲ್ಲಾನು ಡೈಲಿ ನಾನು ವಿಚಾರಣೆ ಮಾಡಿದೆ. ಇಲ್ಲ, ತುಂಬಾ ಒಳ್ಳೇದಾಗಿದೆ, ನೀವು ಇದ್ರಲ್ಲಿ ಕಂಟಿನ್ಯೂ ಮಾಡಿ, ತುಂಬಾ ಚೆನ್ನಾಗಿದೆ, ಇದರಿಂದ ನಿಮ್ಗೆ ಎಲ್ಲ ಒಂದು ರಿಸಲ್ಟ್ ಸಿಗುತ್ತೆ ನಿಮ್ಗೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಮನೆಯವರು ಯಾವ್ದಾದ್ರು ಒಂದು ಬೆಡ್ ಪರ್ಚೇಸ್ ಮಾಡ್ಬೇಕಲ್ಲ, ನಾವು ಇಲ್ಲೇ ಬಂದ್ ಮಾಡೋಣ, ಆದ್ರೆ ಮನೇಲಿ ಒಂದಿರ್ಲಿ, ಎಲ್ಲರಿಗೂ ಉಪಯೋಗ ಆಗುತ್ತೆ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಇದರಲ್ಲಿ ಬೆಡ್ ನಾವೀಗ ತಗೊಂಡಿದೀವಿ. ಸರಾಕೆರೆಗೆ ಬರುವಾಗ 6 month ಥೆರಪಿ ಮಾಡಿದ್ರಲ್ಲ, ಹೇಗಿತ್ತು ಅನುಭವ? ಯಾವ ತರ ಅನ್ಸ್ತು? ಅಲ್ಲಿ ಸರ್ವಿಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಲ್ಲಿ ಸರ್ವಿಸ್. ನಾನು ಏನು ಹೇಳಬಾರ್ದು, ಇದೆಲ್ಲ ಕಂಡಿಡ್ದು ಎಲ್ಲ ಮಾಡಿದಲ್ಲ ಸರಾಕೆರೆಗೆ ಮತ್ತೆ ಸೌತ್ ಕೊರಿಯಾ ಕಂಪ್ನಿಗೆ ನಾನು ತುಂಬಾ ನಮಸ್ಕಾರ ತಿಳಿಸ್ಬೇಕು ಅವ್ರಿಗೆ. ಇದರಿಂದ ತುಂಬಾ ಜನ, ನಾನೇ ಅಲ್ಲ ಅಲ್ಲಿ ಬರೋ ಅಂತಾರೆ ಎಲ್ಲ ಎಂತೆಂತ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಾನು ಅವರೆಲ್ಲಾರು ನೋಡಿದ್ದೀನಿ. ಅಲ್ಲಿಂದ ಚಿಕ್ಕ ಮಕ್ಳು
3 ತಿಂಗಳ ಮಗುವಿಂದ 3 ವರ್ಷದ ಮಗುವಿನವರೆಗೂ ಸಹ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದೇ ಒಂದು ಇದಿಲ್ಲ, ಇಂಜೆಕ್ಷನ್ಸ್ ಇಲ್ಲ, ಯಾವುದಿಲ್ಲ, ಏನಿಲ್ಲ. ಅವ್ರ ಇಂಟ್ರೆಸ್ಟ್ ಕೊಟ್ಟು ತಪ್ಪದೇ ಬಂದು ಅವ್ರಿಗೆ ಏನಾದ್ರು ಒಂದು 10 ಡೇಸ್, ಒಂದು 15 ಡೇಸ್ ಒಳಗೆ ಏನಾದ್ರು ಬಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಒಂದು 30 ಇಂದ 40% ರಿಸಲ್ಟ್ ಸಿಗುತ್ತೆ ಅಂತ ನಾನು ಅವ್ರಿಗೆಲ್ಲ ಹೇಳ್ತೀನಿ. ಹೇಳಕ್ಕೆ ಸರಾಕೆರೆಗೆ ಇಷ್ಟಪಡ್ತೀನಿ. ಅವರೆಲ್ಲ ಸರಾಕೆರೆಗೆ ಬರಬಹುದು. ತುಂಬಾ ಜನ ಬರ್ತಾ ಇದ್ದಾರೆ. ಓಕೆ ತುಂಬಾ ಜನ ಬಂದು ಇದರಿಂದ ಉಪಯೋಗ ಎಲ್ಲಾನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರ ನಾವು ನಮ್ಮ ಮನೆಗೆ ನಾವು ಒಂದು ಬೆಡ್ ಪರ್ಚೇಸ್ ಮಾಡ್ಬೇಕು ಅಂತ ಮಾಡಿದ್ದೆ ಬಂದಿದ್ದಾರೆ, ತಗೊಂಬಂದು ಇದು ಮಾಡಿದ್ದಾರೆ. ಇದರಿಂದ ನನಗೆ ಒಳ್ಳೇದಾಗುತ್ತೆ ಅಂತ ಕೇಳ್ತೀನಿ. ಅದರಿಂದ ಅದಕ್ಕಾಗಿ ಸರಾಕೆರೆಗೆ ಮತ್ತೆ ಸೌತ್ ಕೊರಿಯಾ ಕಂಪ್ನಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ. ಓಕೆ ಸೊ ಇಷ್ಟೋ ತನಕ ಮಾತಾಡಿದ್ದಾರೆ ನಮ್ ಜೊತೆ. ಆಕ್ಚುಲಿ ಪೊಲೀಸ್ ರಿಟೈರ್ಡ್ 10 ಇಯರ್ಸ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ. ಸೊ ಅವ್ರ ವರ್ಕ್ ಅಲ್ಲೇ ಆಗಿರ್ಬೋದು, ಪ್ರತಿಯೊಂದನ್ನು ಆನೆಸ್ಟಿನೇ ನೋಡಿದ್ದಾರೆ. ಅದೇ ತರ ಫಸ್ಟ್ ಇದ್ರಲ್ಲಿ ಬಿಲೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಫ್ರೆಂಡ್ಸ್ ಹೇಳಿ ಇದು ಅನುಭವ ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮಾರು ದಿನಗಳು ಥೆರಪಿನ ಮಾಡಿ ಈ ಒಂದು ಹೆಲ್ತ್ ಡಿವೈಸ್ ನ ನಂಬಿಕೆ ಇಟ್ಟು ಈ ಥೆರಪಿನ ಅವ್ರ ಮನೆಗೆ ಬೈ ಮಾಡಿದ್ದಾರೆ. ತುಂಬಾ ಮಾಹಿತಿನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅಪ್ಪ ಥ್ಯಾಂಕ್ ಯು. ನಮಸ್ತೆ ಅಮ್ಮ, ನಮಸ್ತೆ. ಪಾಲಾಕ್ಷಮ್ಮ ಅಮ್ಮ, ನಿಮಗೆ ಏನ್ ಹೆಲ್ತ್ ಇಶ್ಯೂಸ್ ಇತ್ತಮ್ಮ? ನನಗೆ ಕಾಲ್ ನೋವಿತ್ತು, ಗ್ಯಾಸ್ಟ್ರಿಕ್ ಇತ್ತು, ಅದೆಲ್ಲ ಪರವಾಗಿಲ್ಲ ಈಗ. ನಿಮ್ಗೂ ಕಾಲ್ ನೋವು ಗ್ಯಾಸ್ಟ್ರಿಕ್ ಎಲ್ಲ ಇತ್ತು. ಸೊ ಅಲ್ಲಿ ಬಂದ್ಮೇಲೆ ಹೆಂಗ್ ಅನಿಸ್ತು ನಿಮ್ ಹೆಲ್ತ್? ಈಗ ಪರವಾಗಿಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿದೆ. ಕಾಲ್ ನೋವು ಸ್ವಲ್ಪ ಕಡಿಮೆ ಆಗಿದೆ. ಕಾಲ್ ನೋವು ಕಡಿಮೆ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಲ್ಲರೂ ಬರ್ತಾ ಇದಾರೆ ಈ ವಿಡಿಯೋ ಮುಖಾಂತರ. ಇವತ್ತಿನ ದಿನ ನಿಮ್ ಮನೆಗ್ ಬೆಡ್ ಬಂದಿದೆ, ನೀವು ರೆಗ್ಯುಲರ್ ಥೆರಪಿ ಮಾಡಿ, ಸೊ ನಿಮ್ಗೋಸ್ಕರನೇ ಅಪ್ಪ ಬೈ ಮಾಡಿರೋದು, ಫ್ಯಾಮಿಲಿಗೋಸ್ಕರನೇ. ಅಲ್ಲಿ ಬರೋ ಅಪ್ಪ ಮಂದಿರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರಾಕೆರ್ ಬಗ್ಗೆ? ಎಲ್ಲರೂ ಬಂದು ಗುಣಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಅಲ್ಲಿ ಬಂದ್ಮೇಲೆ ನಿಮ್ಗೂ ರಿಸಲ್ಟ್ ಸಿಕ್ಕಿದೆ, ನಿಮ್ಗೆ ರಿಲೀಫ್ ಅನ್ಸಿದೆ. ಹೌದು. ಓಕೆ, ಮತ್ತೆ ಈಗ ಮೆಡಿಸಿನ್ ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ಸ್ ಇಲ್ಲ, ಆದ್ರೂ ಕೂಡ ನೀವು ಇಲ್ಲಿ ಬಂದು ಗುಣ ಮಾಡ್ಕೊಂಡಿದ್ದೀರಾ. ಸೊ ಆ ತರ ಮೆಡಿಸಿನ್ ತಗೊಳೋರ್ಗೆ ಏನ್ ಹೇಳ್ತೀರಾ? ಅದೇ ಬಂದು ತಗೊಳ್ರಿ, ನೋವು ಇದೆಲ್ಲ ತುಂಬಾ ಇದೆ ಇರೋರಿಗೆ, ತಗೋಬಹುದು ಅಂತ ಹೇಳ್ತೀನಿ. ಓಕೆ, ಮೆಡಿಸಿನ್ಸ್ ಇಲ್ಲದೆ ಲೈಫ್ ನ ಲೀಡ್ ಮಾಡುವಂತ ಹೇಳಕ್ ಇಷ್ಟಪಡ್ತೀರಾ? ಸೊ ಓಕೆಪ್ಪ, ಇವಿಷ್ಟೋ ತನಕ ನಮ್ ಜೊತೆ ನಮ್ ಪೊಲೀಸ್ ಅವರು ಅವರ ವೈಫ್ ಮಾತಾಡಿದ್ದಾರೆ, ಆರೋಗ್ಯದ ಬಗ್ಗೆ ತುಂಬಾ ಅವೇರ್ನೆಸ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನ ಅವ್ರ ಮನೆಗೆ ಬೆಡ್ ನ ಇನ್ಸ್ಟಾಲ್ ಮಾಡಿದೀವಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಗಿಂದ ಕೇಳ್ಕೊಂತ ಇದೀವಿ. ಮತ್ತೆ ಒಂದು ನಾವು ಸರಾಕೆರೆಗೆ ಯಾವಾಗ ಹೋಗ್ತೇವೆ, ಹೋದಾಗ್ಲಿಂದ ಹಿಡಿದು 6 ಮಂತ್ ಮೇಲೆ ಆಯ್ತು ನಾವು ಹೋಗಿ ಹಿಡಿದು. ಆವಾಗ್ಲಿಂದ ನಾವು ಯಾವುದೇ ಒಂದು ಚಿಕ್ಕ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿಲ್ಲ, ಮನೇಲೆ ಯೂಸ್ ಮಾಡಿಲ್ಲ. ಯಾವುದೇ ಒಂದು ಜ್ವರ ಬಂತು ಅಂತ ಹೇಳಿದ್ರು ನಾವು ಅದಕ್ಕೆ ಈ ಅಂಗಡಿಲೇ ಆಗ್ಲಿ ಮೆಡಿಕಲ್ ಸ್ಟೋರ್ ಆಗ್ಲಿ ಯಾವುದೇ ಒಂದು ರೀತಿ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ. ನಮ್ಗೆ ಇದ್ರಿಂದ ತುಂಬಾ ಒಳ್ಳೇದಾಗಿದೆ. ನಾನು ಸುಮ್ಮನೆ ಇದ್ ಮಾಡಿದಲ್ಲ, ಯಾಕೆಂದ್ರೆ ನಾವು ಅಲ್ಲಿ ಎಲ್ಲ ಸರಾಕೆರೆನೆಲ್ಲ ನೋಡ್ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ನಾವು ಇದ್ ಮಾಡಿದ್ವಿ. ಇದರಿಂದ ತುಂಬಾ ಅನುಭವ ತಗೊಂಡು 6 ಮಂತ್ ಇಂದ ನಾವು ರೆಗ್ಯುಲರ್ ಆಗಿ ಯಾವಾಗ ಸರಾಕೆರೆ ಕಂಟಿನ್ಯೂ ಮಾಡಿದ್ರು ಅವಾಗಿಂದನೂ ಕೂಡ ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ. ಸೊ ಇನ್ ಮುಂದೆನೂ ಕೂಡ ನಾವ್ ಯಾವ ಮೆಡಿಸಿನ್ಗೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಪ್ರಿವೆನ್ಷನ್ ಆಗಿ ಈ ಒಂದು ಬೆಡ್ ತಗೊಂಡಿದ್ದೀವಿ. ಅದರಿಂದ ತುಂಬಾ ಚೆನ್ನಾಗಿದೆ. ಆ ಸರಾಕೆರು ದಾಸರಳ್ಳಿ ಸರಾಕೆರು ಬ್ರಾಂಚ್ ಇದೆಲ್ಲ, ಅವ್ರಿಗೆಲ್ಲ ಅಲ್ಲಿ ಸಿಬ್ಬಂದಿ ವರ್ಗದವರಿಗೆಲ್ಲ ನಾನು ಎಷ್ಟು ನಮಸ್ಕಾರ ಹೇಳಿದ್ರು 2-3 ಸರಿ ಅವರಿಗೆ ಧನ್ಯವಾದ ನಾನು ತಿಳಿಸ್ತೀನಿ. ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಬಂದ್ಬಿಟ್ಟು ಅಲ್ಲಿ ಸಿಗೋಂತ ಉಪಯೋಗ ನೀವು ಪಡ್ಕೊಳ್ಳಿ. ನೀವು ನೀವು ಯಾರಿಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ದುಡ್ಡು ಕೊಡ್ಬೇಕು ಅನ್ನಂಗಿಲ್ಲ. ನೀವು ಅವ್ರಿಗೆಲ್ಲ ಏನು ದುಡ್ಡು ಇಷ್ಟು ಫೀಸ್ ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಯಾರು ಒತ್ತಾಯ ಮಾಡೋದು ಇಲ್ಲ, ಯಾರು ಕೇಳೋದು ಇಲ್ಲ. ನಿಮಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನೀವೇ ಆಗ್ಲಿ, ನಿಮ್ಮ ಮನೆಯವರೇ ಆಗ್ಲಿ, ನಿಮ್ಮ ಅಕ್ಕಪಕ್ಕದ ಕರ್ಕೊಂಡ್ಬಂದು ಇಲ್ಲಿ ಒಂದು ಅನುಕೂಲದ ಥೆರಪಿ ಮಾಡಿಸಿ ಅಂತ ನಾನು ಎಲ್ಲರಿಗೂ ಕೇಳ್ತೀನಿ. ಯಾವ್ದೇ ತರ ಮೆಡಿಸಿನ್ಸ್ ಇಲ್ಲ, ಯಾವ್ದೇ ತರ ಡಾಕ್ಟರ್ಸ್ ಇಲ್ಲ, ₹1 ಫೀಸ್ ಇಲ್ದೇನೆ ನಿಮ್ ಟೈಮ್ ಮಾತ್ರ ಬಂದು ಸ್ಪೆಂಡ್ ಮಾಡಿ ಅಂತ ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಅವೇರ್ನೆಸ್ ನ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು.